ದನಿ ದನಿ ಒಂದ್ ಆಟ ಆಡೋಣ. ಏನ್ ಆಟ? ನಾನು ಯಜಮಾನ ಅಂತೆ, ನಾನು ಕೋಳಿ ಸಾಕಿದೀನಿ ಅಂತೆ, ನೀವೆಲ್ಲ ಕೋಳಿಗಳಂತೆ, ನಾನು ಚೆನ್ನಾಗಿ ನೋಡ್ಕೊಂತೀನಂತೆ, ಸರಿನಾ? ಅಲ್ವಲ್ಲ ಪ್ರವೀಣ, ಹೋಗಿ ಹೋಗಿ ನಮ್ಮನ್ನ ಕೋಳಿ ಹೋಲಿಸ್ಬಿಟ್ಟಲ್ಲ. ಲೇ ದನಿ, ನಾವು ಆಟ ಆಡ್ಬೇಕಾರೆ ಅಡಿಗೆ ಮಾಡ್ತೀವಿ ಅಂತೀವಿ ಸುಮ್ನೆನೆ. ಹಂಗಾರೆ ಅಡಿಗೆ ಮಾಡಿ ತಿಂದ್ಬಿಡ್ತೀವ? ಗೊಂಬೆಲಕ್ಕೊಂದು ಮದುವೆ ಮಾಡ್ತೀವಿ, ಗೊಂಬೆಗೆ ನಿಜವಾಗ್ಲೂ ಮದುವೆ ಮಾಡ್ತೀವ? ಪ್ರಾಣ ಇರ್ತೈತ? ಇದು ಹಂಗೆ ಅನ್ಕ. ತೂ ಪ್ರವೀಣ, ಯಾಕೆ ಆಟ ಹೇಳ್ತೀಯ ನೀನಂತನು? ಏ ನನ್ನ ಮಾತು ಕೇಳ್ರಿ ಎಲ್ಲಾರು, ಅದ್ರಾಗೊಂದು ಕಾಮಿಡಿ ಐತೆ, ಲಾಸ್ಟ್ ಗೊತ್ತಾಗೈತೆ. ಯಾತ್ ಕಾಮಿಡಿನಪ್ಪ? ನನ್ಗಂತೂ ಒಂದೀಟು ಅರ್ಥ ಆಗ್ತಿಲ್ಲ. ಇವಾಗ ನೀವೆಲ್ಲ ಕೋಳಿಗಳು, ಸರಿನಾ? ನಾನು ಆ ಕಡೆಯಿಂದ ಬರ್ತೀನಿ, ನೀವ್ ಎದ್ರಕಂಡು ಸುಮ್ಮನೆ ಕುಕ್ಕಬೇಕು. ಹಮ್ಮಿ ಅವ್ನು ಹೇಳಿದ್ ಒಂದೀಟನ ಅರ್ಥ ಆತೆ, ನಾವು ಕೋಳಿಗಳಂತಿ. ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಚೆನ್ನಾಗಿ ತಿಂದ್ಬಿಟ್ಟು ನಾನು ಹಾಕ ಕಾಳೆಲ್ಲ ತಿಂದ್ಬಿಟ್ಟು ಸುಮ್ಮನೆ ಕುಕ್ಕಂಬಿಡ್ತೀರಾ, ಇಲ್ಲಾಂದ್ರೆ ಓಡಾಡ್ಕೊಂಡು ಬರ್ತೀರಾ. ಒಂದ್ ಮೊಟ್ಟೆ ಇಕ್ಕಲ್ಲ, ಏನು ಇಕ್ಕಲ್ಲ ಸರಿಯಾಗಿ. ನೀನ್ ಕಕ್ಬಿಡ್ಬೇಡ, ನೀನು ಕಕ್ಬಿಟ್ರೆ ಏನಲ್ಲ ಇರ್ಕೊಂಡು ನಂಗೆ ಕುಯ್ದಾಕ್ಬಿಡ್ತೀನಿ. ಅಲ್ಲ, ನಿಮ್ಮೆಲ್ಲರ ಮೇಲೆ ನನಗೆ ಸಿಟ್ಟು ಬತ್ತೈತೆ, ಸಖತ್ತು ಸಿಟ್ಟು ಬತ್ತೈತೆ. ಏನಲ್ಲ ಮೊಟ್ಟೆನೇ ಇಕ್ಕಲ್ಲ ನೀವು. ನಾನು ನಾಳೆಗೆ ಬರೋವಷ್ಟೊತ್ತಿಗೆ ಮೂರು ಮೊಟ್ಟೆ ಇಕ್ಕಿರ್ಬೇಕು ಎಲ್ಲರೂ. ಏನಾನ ಇಕ್ಕಿಲ್ಲ ಅಂದ್ರೆ ನಾಳೆಗೆ ಕುಯ್ಯಿ ಅನ್ನಿಸ್ಬಿಡ್ತೀನಿ, ಅರ್ಥ ಆಯ್ತಾ? ಪರವಾಗಿಲ್ಲ, ಎಲ್ಲರೂ ಕೋಳಿ ಮೊಟ್ಟೆ ಇಕ್ಕಿದ್ದೀರಾ. 1 2 3 4 5 6 7 8 9. ನನ್ನ ಮಾತಿಗೊಂದಿಷ್ಟು ಬೆಲೆನೇ ಇಲ್ವಾ ನಿಮ್ ತಾಗೆ? ನಾನು ನಿನ್ನೆ ಏನ್ ಹೇಳಿದ್ದು? ಒಬ್ಬರೊಬ್ರು 3 ಮೊಟ್ಟೆ ಇಕ್ಬೇಕು ಅಂತಂದು ನೋಡಿದೆ. ಮೊಟ್ಟೆ ಇನ್ನೂ ಕಡಿಮೆ ಅವಲ್ಲ, ಯಾರು ಕಡಿಮೆ ಇಕ್ಕಿರೋದು? ಇವತ್ತು ಅವ್ರನ್ನ ಕುಯ್ದಾಕ್ಬಿಡ್ತೀನಿ. ನಾನೇ 2 ಮೊಟ್ಟೆ ಇಕ್ಕಿರೋದು. ಯಾಕೆ ನಾನು ಹೇಳಿದ್ದು ನಿನಗೆ ಕೇಳಿಸ್ಕೊಂಡಿಲ್ವೇ? ನೀನು ಚೂಡಾಗಿದೀಯ. ಇವತ್ತು ನಿನ್ನ ಇಟ್ಕೊಂಡು ಕುಯ್ಯಮ್ಮಂಗ್ ಕುಯ್ದು ಬಿಟ್ಟು ಸಾರು ಮಾಡ್ಕೊಂಡು ತಿಂದ್ಬಿಡೋದೆ. ಯಾಯ್ ಹೆಂಗೈತೆ ಮತಿ? ನೀನ್ ಎಲ್ಲಿ ಕುಯ್ತಿ ಅಂತಂದು ನನಗೆ ಭಯ ಆಗಿ 2 ಮೊಟ್ಟೆ ಇಕ್ಕಿದೀನಿ. ಅದ್ರಾಗೂ ನಾನು ಯಾಕೆ ಮಾಡ್ಕೊಂಡಿದ್ದೀಯ? ನಾನು ಹುಂಜ? ಅಯ್ಯಯ್ಯೋ, ನಮ್ ಕೋಳಿ ನನಗೆ ಎದ್ರುಕೊಂಡು ಅದು ಹುಂಜ ಕೋಳಿ 2 ಮೊಟ್ಟೆ ಇಕ್ಕೈತೆ. ಗ್ರೇಟ್, 2 ಮೊಟ್ಟೆ ಇಕ್ಕಿದೆ. ಹೆಂಗ 2 ಮೊಟ್ಟೆ ಇಕ್ಕಿದೆ ಬಿಡು. ಅಲ್ಲ, ಹುಂಜ ಎಲ್ಲರೂ ಮೊಟ್ಟೆ ಇಕ್ಕಿದೆ, ಹೋಗಿ ಎದ್ರುಕೊಂಡು ನನ್ನ ಇಕ್ಕಿದೆ. ಯಾರನ್ನ ಇಕ್ಕಿರೋ ತಂದಿಕ್ಕಂತ ಏನೋ. ಬಾ ಬಾ ಬಾ, ಸಕ್ಕತ್ತಾಗಿ ಮಾಡಿರಿ, ಸೂಪರ್ ಆಗಿ ಮಾಡಿರಿ. ಕೋಳಿ ಆಕ್ಟಿಂಗ್ ಅಂತೂ ಸಕ್ಕತ್ತಾಗಿ ಮಾಡಿರಿ ಬಿಡ್ರಿ. ಆದ್ರೆ ಒಬ್ಬರು ಕೋಳಿ ಕೂಗ್ದಂಗೆ ಕೂಗ್ಲೇ ಇಲ್ಲ. ಈಗಳಲ್ಲ, ಇಂಥವ್ ಹೇಳು ಅಂದ್ರೆ ಹೇಳ್ತೀಯ, ನೀನ್ ಕೂಗು ನೋಡೋಣ. ಇವನ್ಕಿನ್ನ ಎಷ್ಟೋ ಚೆನ್ನಾಗಿ ನಾವೇ ಕೂಗಿದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.